ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಜಾಗ ಅತಿಕ್ರಮಣದ ಹಿನ್ನೆಲೆಯಲ್ಲಿ ಡ್ರೋನ್ ಸರ್ವೆಗೆ ಈಗ ವಿವಿ ಕುಲಪತಿ ಖಾನ್ ಅವರು ಮುಂದಾಗಿದ್ದಾರೆ. ಸುಮಾರು 100 ಎಕರೆಯಷ್ಟು ಜಾಗ ಅತಿಕ್ರಮಣ ಅಂತ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಜಾಗ ಸರ್ವೆ ಮಾಡೋದಕ್ಕೆ ಡ್ರೋನ್ ಅಳವಡಿಕೆಗೆ ವಿವಿ ಕುಲಪತಿ ಖಾನ್ ಅವರು ಮುಂದಾಗಿದ್ದಾರೆ. 888 ಎಕರೆ ಜಾಗದಲ್ಲಿರುವ ಕರ್ನಾಟಕ ವಿಶ್ವವಿದ್ಯಾಲಯ ವಿವಿ ಕುಲಪತಿಗಳಿಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ದೂರು ಬಂದ ಬೆನ್ನಲ್ಲೇ ಸರ್ವೆ ಮಾಡೋದಕ್ಕೆ ಕುಲಪತಿ ಮುಂದಾಗಿದ್ದಾರೆ. ಸಿಂಡಿಕೇಟ್ ಸದಸ್ಯರ ಜೊತೆ ಚರ್ಚೆ ಮಾಡಿ ಡ್ರೋನ್ ಸರ್ವೆಗೆ ಪ್ಲಾನ್ ಮಾಡಿದ್ದಾರೆ. 5 ಲಕ್ಷ ಹಣ ಖರ್ಚು ಮಾಡಿ ಸರ್ವೆ ಮಾಡಲಾಗುತ್ತೆ. ಸರ್ಕಾರದ ಗಮನಕ್ಕೆ ತಂದು ಸರ್ವೆ ಮಾಡೋದಕ್ಕೆ ಕುಲಪತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿವಿ ಕುಲಪತಿಗಳಿಗೆ ಸಾರ್ವಜನಿಕರು ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಈಗ ಡ್ರೋನ್ ಸರ್ವೆಗೆ ವಿವಿ ಕುಲಪತಿಗಳು ಮುಂದಾಗಿದ್ದಾರೆ. 100 ಎಕರೆಯಷ್ಟು ಜಾಗ ಅತಿಕ್ರಮಣ ಅಂತ ಕಂಪ್ಲೇಂಟ್ ಬಂದಿರೋದು. 888 ಎಕರೆ ಜಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ. ಹಾಗಾಗಿ ಡ್ರೋನ್ ಸರ್ವೆ ಮಾಡೋದಕ್ಕೆ ವಿವಿ ಕುಲಪತಿ ಖಾನ್ ಅವರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ತರುವಂತಹ ಚಿಂತನೆ ಆಗಿದೆ. ಕಡೆಗೆ ಜಾಗ ಅತಿಕ್ರಮಣ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಸಾರ್ವಜನಿಕಲ್ಲಿ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. ಇಂತೆಲ್ಲ ಇರುವಾಗ ಕೋರ್ಟ್ ಕೇಸ್ ಮಾಡಿ ಆಮೇಲೆ ಎಕ್ಸ್ಟೆನ್ಷನ್ಸ್ ಎಲ್ಲ ಆಗುವಾಗ ನಮ್ಮ ಜಾಗವನ್ನು ಸುರಕ್ಷಿತ ದುಡ್ಡು ಎಷ್ಟು ಖರ್ಚಾಗುತ್ತೆ ಸರ್? ಡ್ರೋನ್ ಸರ್ವೆಗೆ ಅಷ್ಟು ಇದಾಗುದಿಲ್ಲ. ಡ್ರೋನ್ ಸರ್ವೆಗೆ ಆ್ಯಕ್ಚುಲಿ 2 ಪ್ರಾವಿಷನ್. ನಾವು ಕಂಪೌಂಡ್ ಮಾಡ್ತೇವೋ ಬಿಡ್ತೇವೋ ಬೇಲಿ ಹಾಕ್ತೇವೋ ನಮ್ಮ ಅಟ್ಲೀಸ್ಟ್ ನಮ್ಮ ಡಾಕ್ಯುಮೆಂಟ್ಸ್ ಆದ್ರೂ ಸರಿ ಮಾಡ್ಕೋಬೋದಲ್ಲ. ಈ ಏರಿಯಾದಲ್ಲಿ ನಮ್ದಿದೆ, ಈ ರೈಲ್ವೆ ಸ್ಟೇಷನ್ಗೆ ನಮ್ಮ ಜಾಗ ಇದೆ ಅಂತ ಹೇಳಿ. ನಮ್ಮ ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ 1000ಕ್ಕಿಂತ ಹೆಚ್ಚಿಗೆ ಭೂಮಿ ಇರ್ಬೋದು. ಅದರ ಬಗ್ಗೆ ಇದರ ಸಂಬಂಧಪಟ್ಟ ನಮ್ಮ ಯೂನಿವರ್ಸಿಟಿಯವರು ಅದನ್ನು ಡ್ರೋನ್ ಕ್ಯಾಮ್ರಾದಿಂದ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಮಟ್ಟ ಏನಾದರೂ ಮಾಡುವಲ್ರ ಅದನ್ನು. ಆದರೆ ಅದನ್ನು ಮಂದಿ ಅದನ್ನು ದುರ್ಬಳಕೆನೂ ಮಾಡ್ಕೊಳತ್ತಾರೆ. ಅವರು ಎಲ್ಲೆಲ್ಲೋ ಏನೇನೋ ಜಾಗ ಏನೇನೋ ಮಾಡ್ಕೊಳತ್ತಾರೆ. ಅದ್ರ ಸಂಬಂಧಪಟ್ಟಿದ್ದನ್ನು ಅವರು ಜಲ್ದಿ ಮಾಡಿದ್ರೆ ನಮ್ಮ ಯೂನಿವರ್ಸಿಟಿ ಅದ್ರ ಬಗ್ಗೆ ಏನರ ಒಂದಿಟ್ಟು ವಿಚಾರ ಮಾಡಿ ಅದನ್ನು ಮಾಡ್ಕೊಂಡ್ರೆ ಅಂದ್ರೆ ಭಾಳ ಒಳ್ಳೆಯದು. ಮನೆ ಕಟ್ಕೊಂಡು ಹೊಲಗೆಲ್ಲ ಕಬ್ಜಾ ಮಾಡ್ಕೊಳತ್ತಾರೆ ಮಂದಿ. ಇವ್ರು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅವ್ರು ಏನು ಮಾಡತ್ತಾರೆ ಅನ್ನೋದು ಗೊತ್ತಾಗೋಲ್ತು. ಅದನ್ನೆಲ್ಲ ಅದಕ್ಕೆ ಎಷ್ಟು ನಮ್ಮ ಸಂಬಂಧಪಟ್ಟಿದ್ದು ಕರ್ನಾಟಕ ಯೂನಿವರ್ಸಿಟಿ ಅಕ್ವರ್ ಮಾಡ್ಕೊಲಿಲ್ಲ. ಅಕ್ವರ್ ಮಾಡ್ಕೊಂಡ್ರೆ ತೋರಿಸಿದ್ರೆ ಗೊತ್ತಾಗ್ತೈತಿ. ಇವ್ರು ಮಾಡ್ಕೋತೀನಿ 2 ದಿವಸ ಆಯ್ತು ಇನ್ನೂ ಮಟ್ಟ ಮಾಡ್ಕೋವಲ್ರ. ಇದ್ರ ಬಗ್ಗೆ ಯಾರು ಅದಕ್ಕೆ ಅಧಿಕಾರಿಗಳಿದ್ದಾರೆ ಅದು ದಬ್ಬಾಳಿಕೆಂತ ತಾವು ಇದು ಇವ್ರು ದಬ್ಬಾಳಿಕೆ ಹೊರಗಿನ ಮಂದಿ ದಬ್ಬಾಳಿಕೆ ಮಾಡ್ಕೊಂಡು ಅದನ್ನು ಹೊಲ ಮಾಡ್ಕೊಳತ್ತಾರೆ, ಮನೆ ಕಟ್ಕೊಂಡು. ರಾಜ್ಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಹೆಸರುವಾಸಿಯಾದಂಥದ್ದು. ಪ್ರಮುಖವಾಗಿ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಜಾಗ ಏನಂತಂದರೆ 888 ಎಕರೆ ಜಮೀನನ್ನು ಹೊಂದಿರತಕ್ಕಂತಹ, ಅಂದರೆ ಸ್ವಂತ ಜಾಗವನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ. ಸದ್ಯ ಈಗ ಈ ಒಂದು ಜಾಗ ಬೇರೆ ಖಾಸಗಿಯವರು ಅತಿಕ್ರಮಣ ಮಾಡ್ತಾ ಇದ್ದಾರೆ ಅನ್ನೋ ದೂರಿನ ಅನ್ವಯ ಸದ್ಯ ಈಗ ವಿ ಸಿ ಅವರು ಖಾನ್ ಸರ್ ಅವರು ಸದ್ಯ ಈಗ ಇದನ್ನು ಡ್ರೋನ್ ಸರ್ವೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಸರ್ವೆ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಎಕರೆ ಜಮೀನಿದೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಾವು ಬಂದಾಗಿಂದ ಏನೋ ಒಂದು ಇಂಟ್ರೆಸ್ಟ್ ತೋರಿಸಿ ಯೂನಿವರ್ಸಿಟಿ ಜಾಗ ಅತಿಕ್ರಮಣ ಆಗಿದೆ ಅಂತೇಳಿ ದೂರು ಬಂದಿದೆ. ದೂರು ಬಂದ ಅನ್ವಯ ಯೂನಿವರ್ಸಿಟಿ ಅಂದರೆ ಡ್ರೋನ್ ಸರ್ವೆ ಮುಂದಾಗಿದ್ದಾರೆ ಸರ್. ಅಂದರೆ ನಾನಿಲ್ಲಿ ಬಂದು ಜಾಯಿನ್ ಆದಾಗಿಂದ ಕೆಲವರು ಸಾರ್ವಜನಿಕರು ನನಗೆ ಕಂಪ್ಲೇಂಟ್ ಮಾಡಿದರು. ಮತ್ತು ಕೆಲವು ರಿಟರ್ನ್ ಕಂಪ್ಲೇಂಟ್ ಕೂಡ ಬಂದಿದ್ದಾವೆ. ವಿಶ್ವವಿದ್ಯಾಲಯದ ಜಾಗ ಅತಿಕ್ರಮಣ ಆಗ್ತಾ ಇದೆ, ನೀವು ಅದನ್ನು ಸರಿಪಡಿಸಬೇಕು ಅಂತೇಳಿ ರಿಕ್ವೆಸ್ಟ್ ಬಂದಿದ್ದಾವೆ. ಆದ ಕಾರಣ ಒನ್ಸ್ ಫಾರ್ ಆಲ್ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಮ್ಮ ಜಾಗ ಯಾವುದಿದೆ ಎಲ್ಲೆಲ್ಲಿದೆ ಅದರದ್ದು ಸರ್ವೆ ಮಾಡಿಸಿ ಆ ಲ್ಯಾಂಡನ್ನು ಮಾರ್ಕ್ ಮಾಡಿಕೊಂಡು ಪಾಯಿಂಟ್ಸ್ ಹಾಕ್ಕೊಂಡು ನಮ್ಮದು ಬೇಲಿ ಆದರೆ ಬೇಲಿ ಹಾಕ್ಬೋದು, ಕಂಪೌಂಡ್ ಆದರೆ ಕಂಪೌಂಡ್ ಮಾಡ್ಕೋಬೋದು, ಇಲ್ಲ ಅಟ್ಲೀಸ್ಟ್ ನಮ್ಮ ಡಾಕ್ಯುಮೆಂಟ್ಸ್ ಆದರೂ ಸರಿ ಮಾಡ್ಕೊಳ್ಳೋಣ ಅಂತೇಳಿ ನಾವು ಸರ್ವೆ ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೀಗ ಆಧುನಿಕವಾದ ತಂತ್ರಜ್ಞಾನ ಯೂಸ್ ಮಾಡೋದಾದರೆ ಡ್ರೋನ್ ಸರ್ವೆ. ಯಾಕಂದರೆ ಅಲ್ಲಿ ಆ ಜಾಗದಲ್ಲಿ ಜಂಗಲ್ ಇರ್ಬೋದು, ಗಿಡ ಇರ್ಬೋದು, ಅಥವಾ ಬೇರೆ ಕಟ್ಟಡ ಇರ್ಬೋದು. ಆವಾಗ ನಮ್ಮ ಪಾಯಿಂಟ್ ಕರೆಕ್ಟ್ ಗುರುತಿಸಬೇಕಾದ್ರೆ ನಮ್ಮ ಡ್ರೋನ್ ಸರ್ವೆ ಒಂದು ಟೆಕ್ನಾಲಜಿ ಫೇವರೇಬಲ್. ಹಾಗಾಗಿ ನಾನು ಹೇಳೋದೇನಂತ ಹೇಳಿದರೆ ಒಂದು ಡ್ರೋನ್ ಸರ್ವೆ ಮಾಡಿ ನಾವು ಅದನ್ನು ನಮ್ಮ ಜಾಗದ ರೆಕಾರ್ಡ್ಸ್ ಎಲ್ಲ ಸರಿ ಮಾಡ್ಕೋಬೇಕಂತ ನಾವು ಮುಂದಾಗಿದ್ದೇವೆ. ಸರ್, ಈಗ ಯೂನಿವರ್ಸಿಟಿ ಸುತ್ತಲೂ ಯಾರಾದರೂ ಈ ಪಾವಟೆ ನಗರ ಆಗಿರ್ಬೋದು ಮತ್ತು ಬೇರೆ ಗಣೇಶ್ ನಗರ ಬೇರೆ ಕಾಲೋನಿಯಿಂದ ಏನಾದರೂ ಅತಿಕ್ರಮಣ ಆಗಿದೆಯಾ ಸರ್ ಬೇರೆ ಕಡೆ ಎಲ್ಲಾದರೂ? ನಾನು ಹಾಗೆ ಪರ್ಟಿಕ್ಯುಲರ್ ಏರಿಯಾ ಅಂತ ನನಗೆ ಗೊತ್ತಿಲ್ಲ, ನಾವು ಇನ್ನೂ ನೋಡಬೇಕು ಈಗ ಸರ್ವೆ ಮಾಡಿಕೊಂಡು. ಬಟ್ ಕೆಲವು ಕಡೆ ನೋಡಿದ್ರೆ ಇದು ಅತಿಕ್ರಮಣ ಆಗಿದೆ ಅಂತ ಕಾಣ್ತಾ ಇದೆ. ಆಮೇಲೆ ನಮ್ಮ ಕಂಪೌಂಡ್ ಕೆಲವು ಕಡೆ ಬಿದ್ದೋಗಿದೆ, ಕೆಲವು ಕಂಪೌಂಡು ರೀಕನ್ಸ್ಟ್ರಕ್ಟ್ ಹೊಸದಾಗಿದೆ, ಅದೆಲ್ಲ ಡೌಟ್ಸ್ ಬರ್ತಾ ಇದ್ದಾವೆ. ಹಾಗಾಗಿ ಕೆಲವು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದಾರೆ. ಆದ ಕಾರಣ ನಾವು ಇದಷ್ಟೇ ಅಲ್ಲ, ನಮ್ಮ ಕರ್ನಾಟಕ ಕಾಲೇಜ್ ಹಿಂದ್ಗಡೆ ಉದಯ ಹಾಸ್ಟೆಲ್ ಎಲ್ಲ ಇದೆ, ಅದು ಕೂಡ ನಮ್ಮ ಜಾಗ. ಅಲ್ಲಿ ಹಿಂದ್ಗಡೆ ನಮ್ಮ ರೈಲ್ವೆ ಸ್ಟೇಷನ್ ಹೋಗೋ ರೋಡಿಗೂ ಕೂಡ ನಮ್ಮ ಜಾಗ ಇದೆ, ಹಾಸ್ಟೆಲ್ ಎಲ್ಲ ಬಿದ್ದೋಗಿದೆ. ಆ ಜಾಗ ಎಲ್ಲ ನಾವು ಗುರುತಿಸ್ಬೇಕು. ಹಾಗಾಗಿ ಅದೆಲ್ಲ ಗುರುತಿಸಲಿಕ್ಕೆ ನಾವೊಂದು ಡ್ರೋನ್ ಸರ್ವೆ ಮಾಡಬೇಕಂತ ನಾವು ಹೊರಟಿದ್ದೇವೆ. ಈಗ ಶಾಂಭವಿ ನಗರ ಅಂತ ಹೇಳಿದ್ರಿ ಸರ್, ಬಟ್ ಆ ಏರಿಯಾದಲ್ಲಿ
ಒಂದು ಕಡೆ ಜಾಗ ಯೂನಿವರ್ಸಿಟಿ ಇದೆ, ಮತ್ತು ಮನೆ ಇದೆ, ಮತ್ತು ಯೂನಿವರ್ಸಿಟಿ ಜಾಗ ಇದೆ, ಮತ್ತು ಮನೆಗಳಾಗಿದೆ. ಇದನ್ನು ನೋಡಿದ್ರೆ ಏನಾದರೂ ಅತಿಕ್ರಮಣ ಆಗಂತ ಅನ್ಸುತ್ತಾ? ಅಂತ ಅಲ್ಲಿ ಜಾಗ ಇದೆ. ಆ ಹಿಂದ್ಗಡೆ ನಮ್ಮ ಕರ್ನಾಟಕ ಹೈಯರ್ ಎಜುಕೇಷನ್ ಅಕಾಡೆಮಿಗೆ ಜಾಗ ಕೊಟ್ಟಿದ್ದೇವೆ. ಅಲ್ಲಿ ನಮ್ಮ ಜಾಗ ಇದೆ. ಮತ್ತು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಸ್ಟಾರ್ಟ್ ಆಗಿ ನಡುವೆ ಕೆಲವು ಮನೆ ಇದ್ದಾವೆ. ನಾವು ಎಲ್ಲಿವರೆಗೆ ಮನೆ ಹೋಗಬೇಕು, ಎಲ್ಲಿವರೆಗೆ ನಮ್ಮ ಜಾಗ ಇರಬೇಕು ಅಂತ ನಾವು ಪಾಯಿಂಟ್ಸ್ ಮಾಡ್ಕೋಬೇಕಾಗ್ತದೆ. ಆದ ಕಾರಣ ಆ ಏರಿಯಾ ಕೂಡ ಸರ್ವೆ ಮಾಡಬೇಕಾಗ್ತದೆ ನಾವು. ಸರ್, ಎಷ್ಟು ಎಕರೆ ಇದೆ ಸರ್ ಲ್ಯಾಂಡು? ಒಟ್ಟು 888 ಎಕರೆ ಜಾಗ ಇದೆ ಅಂತ ಹೇಳ್ತಾರೆ. ನಾವು ಅದಕ್ಕೆ 888 ಎಕರೆಗಾದರೂ ನಾವು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾವು ಸರ್ವೆ ಮಾಡಬೇಕಾಗ್ತದೆ. ಎಷ್ಟು ಬರುತ್ತೆ ಸರ್ ಖರ್ಚು ಈಗ ಸರ್ವೆ ಮಾಡಲಿಕ್ಕೆ? ಇದು ಸ್ವಂತ ಯೂನಿವರ್ಸಿಟಿ ದುಡ್ಡು ಹಾಕಿ ಮಾಡ್ತಾಯಿದ್ರೆ ಅಥವಾ ಸರ್ಕಾರದ ಏನಾದರೂ ಅನುಮೋದನೆ ಪಡ್ಕೊಂಡು ಮಾಡ್ತಾಯಿದ್ದಾರೆ ಸರ್? ಅಲ್ಲ, ಸರ್ಕಾರ ಅನುಮತಿ ಪಡ್ಕೋಬೇಕು. ನಾವು ಸರ್ಕಾರ ಹೆಲ್ಪ್ ತೊಗೊಳ್ಬೇಕು. ಈಗ ಎಲ್ಲ ಪ್ರತಿ ಡಿಸ್ಟ್ರಿಕ್ಟಲ್ಲಿ ADLR ಆಫೀಸ್ ಇರ್ತದೆ, ಅದರಲ್ಲಿ ಸರ್ವೇಯರ್ಸ್ ಇರ್ತಾರೆ. ಆ ಸರ್ವೇಯರ್ಸ್ ಹತ್ರ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹೆಲ್ಪ್ ತೊಗೊಂಡು ಮಾಡಬೇಕಾಗ್ತದೆ. ಅವರ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ರೆಡಿ ಮಾಡಬೇಕು. ಇಲ್ಲ ನಾವು ಡ್ರೋನ್ ಮಾಡಬೇಕು, ಹೊರಗಿನವ್ರು ಮಾಡಬೇಕಂದ್ರೆ ಮಿನಿಮಮ್ ಒಂದು 3-4 ಲಕ್ಷ ಖರ್ಚಾಗ್ತದೆ ಅದಕ್ಕೆ, ಟೆಂಡರ್ ಕರೆದು ಮಾಡೋದಾದರೆ. ಸೊ ಅದನ್ನು ಅಟ್ಲೀಸ್ಟ್ ಮಾಡಿ ನಮ್ಮ ಸರಹದ್ದನ್ನು ನಾವು ಗಟ್ಟಿ ಮಾಡ್ಕೋಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.